ನಮಸ್ಕಾರ ಕರ್ನಾಟಕದ ರೈತ ಬಂದವರಿಗೆ. ಇವತ್ತು ನಾನು ಯರಗಟ್ಟಿ ಗ್ರಾಮಕ್ಕೆ ಬಂದಿದ್ದೀನಿ, ಬೆಳಗಾವಿ ಜಿಲ್ಲೆ ಯರಗಟ್ಟಿ. ಇಲ್ಲಿ ನಮ್ಮ ರೈತರಿಗೆ ಪ್ರಾಡಕ್ಟ್ ಕೊಟ್ಟಿದ್ವಿ. ಇವ್ರದ್ದೇ ನಾನು ಕಳೆದ ಒಂದು 4ರಿಂದ 5 ತಿಂಗಳಿಂದ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಒಂದು 4-5 ತಿಂಗಳ ಕಬ್ಬು ಅಂತೇಳಿ. ಈಗ ಮತ್ತೆ ಅವ್ರು ಹೊಲಕ್ಕೆ ಬಂದನು. ಈಗ 10 ತಿಂಗಳ ಕಬ್ಬು ಐತಿ. ಈ 10 ತಿಂಗಳ ಕಬ್ಬಿಗೆ ಅವ್ರಿಗೆ ರಿಸಲ್ಟ ಯಾವ ಥರ ಚಲೋ ಅನಿಸೈತಿ, ಮತ್ತು ಅವರು ಟೋಟಲಾಗಿ ಇಲ್ಲಿ ತನಕ 4 ಎಕರೆಗೆ ನಮ್ಮ ಪ್ರಾಡಕ್ಟ್ ಬಳಸ್ಯಾರ. ಆ 4 ಎಕರೆಗೆ ಅವ್ರು ಎಷ್ಟು ಖರ್ಚು ಮಾಡ್ತಿದ್ರು ಮೊದಲು, ಮತ್ತು ಈಗ ಎಷ್ಟು ಖರ್ಚು ಮಾಡ್ಯಾರ, ಹೊಳ್ಳೆ ಅದಕ್ಕೆ ಯಾವ ರೀತಿ ಅವ್ರಿಗೆ ಚಲೋ ಅನಿಸೈತಿ ಅವ್ರನ್ನ ಕೇಳ್ಕೊಣ. ನಾವಿವತ್ತು ಬಂದಿರೋಂಥ ರೈತರು ಫಕೀರಪ್ಪ ಹಳೆಮನೆ ಅಂತೇಳಿ ಅವ್ರ ಹತ್ರ ಬಂದಿದ್ದೀವಿ. ಸರ್, ಟೋಟಲ್ ಈ ಕಬ್ಬು ಪ್ಲಾಂಟೇಶನ್ ಮಾಡಿದ್ರೆ ಲಾಗಾಣಿ ಮಾಡಿದ ದಿವಸ ಯಾವ್ದು ರೀ? ಯಾವಾಗ? ಸೆಪ್ಟೆಂಬರ್ 6ಕ್ಕೆ ಲಾಗಾಣಿ ಮಾಡಿರಿ. ಬೀಜ ಯಾವ್ದು ರೀ? 265. ಈಗ 10 ತಿಂಗಳ ಕಬ್ಬು ಐತ್ರಿ ಇದು. ಈಗ ಜುಲೈ ತಿಂಗಳು ಅಂದ್ರೆ ಜುಲೈ 6ಕ್ಕೆ ಅಂದ್ರೆ 10 ತಿಂಗಳಾಗಿ ಒಂದು 15 ದಿವಸ ಆಯ್ತು ರೀ. ಹೌದಲ್ರಿ? ಇಲ್ಲಿ ತನಕ ನಿಮಗೆ ಈ ಪ್ರಾಡಕ್ಟ್, ನಮ್ಮ ನೆಟ್ಸರ್ಪದ ಪ್ರಾಡಕ್ಟ್ ನೀವು ಎಷ್ಟು ಸಲ ಡ್ರಂಚ್ ಮಾಡಿರಿ, ಎಷ್ಟು ಸಲ ಸ್ಪ್ರೇ ಮಾಡಿರಿ? ಅಂದ್ರೆ ಡ್ರಿಪ್ ಐತಿ ನಿಮ್ಮ ಹೊಲಕ್ಕೆ? 2 ಸಲ ಡ್ರಿಂಚ್ ಮಾಡಿವ್ರಿ, 2 ಸಲ ಸ್ಪ್ರೇ ಕೊಟ್ಟಿರಿ ಟೋಟಲ್ ಆಗಿ. ರಾಸಾಯನಿಕದ ಪ್ರಮಾಣ ಎಷ್ಟು ಸಲ ಕೊಟ್ಟಿರಿ? ಅಂದ್ರೆ ನೀವು ಮೊದಲು ಎಷ್ಟು ಕೊಡ್ತಿದ್ರಿ, ಈ ಸಲ ಎಷ್ಟು ಕೊಟ್ಟಿರಿ? ಸ್ಟಾರ್ಟಿಂಗ್ 3ರಿಂದ 4 ಸಲ ಕೊಡ್ತಿದ್ವಿ. ಹಾಂ ರೀ, 2 ಸಲ ಕೊಟ್ಟಿವ್ರಿ. 2 ಸಲ ಕೊಟ್ಟಿರಿ. ಅಂದ್ರೆ 2 ಡೋಸ್ ಕಡಿಮೆ ಆಗೈತಿ. 2 ಡೋಸ್ ಕಡಿಮೆ ಆಗೈತಿ. 2 ಡೋಸ್ ನಮ್ದು ಡ್ರಂಚಿಂಗ್, 2 ಡೋಸ್ ಸ್ಪ್ರೇ ಆಗೈತಿ. ಈ ಸದ 10 ತಿಂಗಳ ಕಬ್ಬಿನಾಗ ನಿಮಗೆ ಇದ್ರಾಗ ಏನೇನು ಚಲೋ ಅನ್ಸೈತಿ ಈ ಕಬ್ಬು ನಮ್ಮ ಪ್ರಾಡಕ್ಟ್ ಬಳಸಿದ್ದಕ್ಕೆ? ರಾಸಾಯನಿಕ ಗೊಬ್ಬರಕ್ಕಿಂತ ಚಲೋ ಅನ್ಸೈತ್ರಿ. ಚಲೋ ಅನ್ಸೈತಿ. ಚಲೋ ಬರುತ್ತೆ. ಯಾವ ಥರ ಅಂದ್ರೆ ಕಬ್ಬಿನ ಗಣಕಿ ಒಳಗೆ, ಎಲೆ ಒಳಗೆ, ಹೊಳ್ಳಿ ಮಣ್ಣಿನೊಳಗೆ ಏನೇನು ಫರಕ್ ಅನ್ಸೈತ್ರಿ ನಿಮ್ಗೆ? ಕಬ್ಬು ಪೆಂಡ್ ಆಗೈತ್ರಿ, ಗಣಕಿ ಬೀಸ್ ಐತ್ರಿ. ಹಾಂ ರೀ. ಮೊದಲ ಗಣಕಿ ಕಿರಿ ಹಾಕಿದ್ರಿ, ಕಬ್ಬು ಬೀಸ್ ಹಾಕಿರ್ಕಲ್. ಬೀಸ್ ಹಾಕಿದ್ದಿಲ್ಲ. ಹಾಂ ರೀ. ಅಂದ್ರೆ ಗಣಿಕ್ ಬೀಸ್ ಆಗೈತಿ, ಕಬ್ಬು ಪೆಂಡ್ ಆಗೈತ್ರಿ. ಕಬ್ಬು ಪೆಂಡ್ ಆಗೈತ್ರಿ. ಭೂಮಿಯಾಗ ಮಣ್ಣೊಳಗೆ ಏನಾರ ಫರಕ್ ಅನ್ಸೈತೇನ್ರಿ? ಮಣ್ಣು ಮಿದು ಆಗೈತಿರಲ್ಲ. ಮಣ್ಣು ಮಿದು ಆಗೈತ್ರಿ. ಅದು ನಿಮಗೆ ಅನುಭವ ಆಗೈತ್ರಿ? ಮಣ್ಣು ಮಿದು ಆಗೈತ್ರಿ. ಅನುಭವ ಐತಿರಲ್ಲ ಅದ ಅದಕ್ಕೆ ಎಲಿ ಒಳಗದು ಈಗ ಏನಾರ ಬೇರೆ ಹೊಲಕ್ಕೆ, ನಿಮ್ಮ ಹೊಲಕ್ಕೆ ಎಲಿ ಒಳಗೆ ನೋಡಿದ್ರಾಗ್ರಿ ಎಲಿ ಆಗಲೈತಿರಲ್ಲ. ಎಲಿ ಆಗಲೈತ್ರಿ. ಎಲಿ ಆಗಲೈತ್ರಿ. ಈಗ ಟೋಟಲ್ ನಿಮ್ಮ ಅಂದಾಜ್ಲೆ ಈ 4 ಎಕರೆದಾಗ ಎಷ್ಟು ಇಳುವರಿ ಹೊಂದ್ಬೋದು ಈಗ ಸದ್ಯಕ್ಕಿಂತ? ಏನಿಲ್ಲ, ನಮ್ಗೆ ಕಡಿಮೆ ಅಂದ್ರೆ 70 ಅಗದಿ ಆರಾಮ್ ಹೊಂಟದ್ರಿ. 1 ಎಕರೆಗೆ ರೀ? 70 ಅಗದಿ ಆರಾಮ್ ರೀ. ಮೊದಲು ರೀ 70 ಮೇಲೆ ಹೊಂಟದ್ರಿ, 70 ಒಳಗೆ ಹೊಂಟದ್ರಿ. ಮೊದಲು ಎಷ್ಟು ಬೆಳಿತೈತೆ ರೀ? ಮೊದಲು ಎಟ್ರಿ 55 ಭಾಳ ಹಚ್ಚಗಬ್ಬರಿ. 55 ಇದು ಹಚ್ಚಗಬ್ಬ ಐತ್ರಿ. ಹಚ್ಚಗಬ್ಬ ಐತಿ. ಮತ್ತೆ ಇನ್ನೊಂದು ಹೇಳಾಗ್ತದ್ರಿ, ಈ ಭೂಮಿ ಏನೋ ಒಂದು ಸ್ವಲ್ಪ ಸರಿ ಇದನ್ನ ಏನೋ ಅಂತಂತದ್ರಿ ಇದ್ರಾಗ. ಯಾರು ಇದ್ರಾಗ 54 ಎಕರೆ ಕೂಡ 56 ಟನ್ ಯಾರು ತೆಗ್ದಲ್ಲ ಸರ್ ಇದ್ರಾಗ ರೀ. ಈಗ 1 ಎಕರೆದಾಗ ಅಷ್ಟು ಬರ್ತೈತ್ರಿ ಇದು. ಅಂದ್ರೆ ಅಷ್ಟು 4 ಎಕರೆಗೆ 1 ಎಕರೆದಾಗ ಎಷ್ಟು ಬರ್ತೈತ್ರಿ ಇದು? 4 ಎಕರೆಗೆ ಬರೋದು 1 ಎಕರೆಗೆ ಬರ್ತೈತೆ ಅನ್ನೋ ಲೆಕ್ಕ ನೀವು ಹೇಳ್ತೀರಿ ಇದ್ರಿ. ಅಂದ್ರೆ ಈಗ ನಿಮಗಂತೂ ಈ ಪ್ರಾಡಕ್ಟ್ ಮ್ಯಾಗ ವಿಶ್ವಾಸ ಐತ್ರಿ? ವಿಶ್ವಾಸ ಐತ್ರಿ ಪಕ್ಕಾರ. ಫಸ್ಟ್ ಟೈಮ ಬೆಳೆಸಿರಿ? ಫಸ್ಟ್ ಟೈಮ್ ಹಾಕಿದ್ರಿ. ಇದು ಫಸ್ಟ್ ಟೈಮ ಬೆಳೆಸಿರಿ. ಈಗ ನಿಮ್ಮನ್ನ ನೋಡಿ ಸಾಕಷ್ಟು ಜನ ನಿಮ್ಮ ಕಬ್ಬು ನೋಡಿ ನಿಮ್ಮ ಊರಾಗ ಒಂದು 5-6 ಮಂದಿಗೆ ಸದ್ಯಕ್ಕೆ ತೊಗೊಂಡವ್ರು ಅದಾರ. ಅವ್ರಿಗೂ ಚಲೋ ಆಗೈತ್ರಿ. ನೀವು ಈ ಒಂದು ವಿಡಿಯೋ ಮುಖಾಂತರ ನಮ್ಮ ರೈತ ಬಂದವ್ರಿಗೆ ನಮ್ಮ ನೆಟ್ಸರ್ ಪ್ರಾಡಕ್ಟ್ ಬದಲು ಏನಾರು ಹೇಳ್ಬೇಕಂತ ಅನ್ಸಿತ್ತಂದ್ರೆ ಒಂದು 2 ಲೈನ್ದಾಗ ನೀವು ಏನು ಅಂದ್ರೆ ಈ ಪ್ರಾಡಕ್ಟ್ ಬಳಸಿದಕ್ಕೆ ಅಥವಾ ಬಳಸುವಂಥವ್ರಿಗೆ ನೀವೇನು ಹೇಳ್ಬೋದು? ಈ ಪ್ರಾಡಕ್ಟ್ ಬಳಸ್ರಿ, ಚಲೋ ಆಕೈತ್ರಿ ಇದು. ಹಾಂ ರೀ. ಈ ಮಾತ್ರ ರಿಸಲ್ಟ್ ಮಾತ್ರ ಪಕ್ಕ ಐತ್ರಿ. ಏನು 100% ಖಾತ್ರಿ ಐತ್ರಿ. ಗಣಿಕೆ ಎಷ್ಟು ಅದಾವ ಸರ್ ಟೋಟಲ್? ಗಣಿಕೆ ಈಗ 10ನೇ ತಿಂಗಳು 11ನೇ ತಿಂಗಳು ರನ್ನಿಂಗ್ ಐತ್ರಿ. 22-23 ಗಣಿಕೆ ರನ್ನಿಂಗ್ ಐತ್ರಿ. ಓಕೆ ಸರ್. ಗಣಿಕೆ ಮಾತ್ರ ಬೇಸ್ ಐತ್ರಿ. 9 ಇಂಚ್ ಗಣಿಕೆ ಐತ್ರಿ ಸರ್. ನಿಮಗೆ ಏನು ಅನ್ಸೈತ್ರಿ ಅಂದ್ರೆ ಈ ಕಬ್ಬು ಈ ಹೊಲ ನೀವು ಮೊದಲಿಂದ ನೋಡ್ಕೊಂತದಿರಿ, ಈ ಸಲನೂ ನೋಡಾಕ್ತೀರಿ? ಅಂದ್ರೆ ಅವಾಗಿಂದಕ್ಕೆ ಈಗಿಂದಕ್ಕೆ ಏನು ವ್ಯತ್ಯಾಸ? ಚಲೋ ಐತಿ ಸರ್. ಅಂದ್ರೆ ಮೊದಲ ಕುಂದ್ರುವಂಥ ಕಬ್ಬಿಗೆ ಈ ಕುಂತಿದ್ದ ಕಬ್ಬಿಗೆ ಅಗದಿ ಇಳುವರಿ ಚಲೋ ಐತ್ರಿ. ಅಗದಿ ಬೆಸ್ಟ್ ಕಂಪ್ನಿ ಐತಿ. ಅಂದ್ರೆ ಈ ಪ್ರಾಡಕ್ಟದ ಈ ಸದ್ಯಕ್ಕಿಂತ ರಿಸಲ್ಟ್ ನಿಮಗೂ ಇದು ನೋಡಕ್ಕೆ ಚಲೋ ಅಂತ ಅನಿಸ್ತದೆ. ಧನ್ಯವಾದ ಸರ್. ಒಂದು ಒಳ್ಳೆ ಮಾಹಿತಿ ಕೊಟ್ಟೋದಕ್ಕೆ ನೆಟ್ಸರ್ಪ್ ಕಂಪ್ನಿ ಅಂತಂದ್ರೆ ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ನಮಸ್ಕಾರ ಸರ್.